ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮಗ್ ಬೇಕಾಗಿರೋ ದುಡ್ಡನ್ನ ವರದಕ್ಷಿಣೆಯಾಗಿ ತಗೊಂಡ್ ಬಂದಿದ್ದೀನಿ. ಇನ್ನು ನಿಮ್ಗೆ ದುಡ್ಡಿನ ದಾಹ ತೀರಿಲ್ವಾ? ವರದಕ್ಷಿಣೆ 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 ಎಷ್ಟ್ ಸಲ ಈ ಮಾತು ಹೇಳ್ತೀಯಾ? ದುಡ್ಡು ನನಗೆ ಅಗತ್ಯನೇ, ಒಡವೆ ನನಗೆ ಮುಖ್ಯನೇ, ಇಲ್ಲ ಅನ್ನಲ್ಲ. ಅದ್ರ ಜೊತೆಗೆ ಸೊಸೈಟಿನಲ್ಲಿ ಗೌರವ ಕೂಡ ಮುಖ್ಯನೇ ಅಲ್ವಾ? ನಾನೇನೋ ಹೊಸದಾಗಿ ಮಾತಾಡ್ತಿರೋ ಹಾಗೆ ನೋಡ್ತಿದ್ದಿಲ್ಲ, ಯಾಕೆ? ಏನೋ ಗೌರವ ಅಂತ ಹೊಸದಾಗಿ ಮಾತಾಡ್ತಿದ್ದೀರಲ್ಲ. ಮನುಷ್ಯ ಎಷ್ಟೇ ಸಂಪಾದಿಸಿದ್ರು ತನ್ನ ಹೆಂಡ್ತಿನೇ ತನಗೆ ಗೌರವ ಕೊಡ್ತಿಲ್ಲ ಅಂತ 4 ಜನಕ್ಕೆ ಗೊತ್ತಾದ್ರೆ ಅದು ಎಷ್ಟು ಅವಮಾನ ಅನ್ನೋದನ್ನ ಹೊರಗೆ ಬಂದು ನೋಡು, ನಿನಗೆ ಗೊತ್ತಾಗುತ್ತೆ. ಹೆಂಡ್ತಿನ ಫಂಕ್ಷನ್ ಕರ್ಕೊಂಡು ಬರಕ್ಕಾಗಲ್ಲ ಅಂತ ಆಫೀಸ್ನಲ್ಲಿ ಒಬ್ಬೊಬ್ಬನು ಹೇಗೆ ಮಾತಾಡ್ತಾನೋ ನಿನ್ಗೇನ್ ಗೊತ್ತು? ನೀನ್ ಬಂದಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ಅಲ್ವಾ? ಅವನಿನ ಹೆಂಡತಿಯಾಗಿ ಪರಿಚಯ ಮಾಡಿಸಿದ್ರಿ. ನಾಳೆ ಬೆಳಗ್ಗೆ ಎಲ್ಲಾದ್ರೂ ಅದೇ ವ್ಯಕ್ತಿಗಳು ನಿಮ್ಮನ್ನ ನನ್ ಜೊತೆ ನೋಡಿದ್ರೆ ನನ್ನ ಏನ್ ಅನ್ಕೋತಾರೆ? ನನ್ನ ಅವ್ರಿಗೆ ಏನಂತ ಪರಿಚಯ ಮಾಡಿಸ್ತೀರಾ? ಅವನಿ ನನ್ ಮೊದಲನೇ ಹೆಂಡತಿ, ನಾನು 2ನೇ ಹೆಂಡತಿ ಅಂತನಾ? ಇಲ್ಲ ಬೇರೆ ಏನಾದ್ರೂ ಹೇಳ್ತೀರಾ? ಹೇಳಿ. ನಿಮ್ ಜೊತೆ ಹೊರಗಡೆ ಬರ್ದಿರೋ ಹಾಗೆ ಮಾಡಿದ್ದೀರಾ. ಛೀ, ನಿಮ್ಮನ್ನ ನೋಡಿದ್ರೇನೆ ಅಸಹ್ಯ ಆಗ್ತಿದೆ. ಹೋಗಿ ಬಂದು ನನ್ನೇ ಬ್ಲೇಮ್ ಮಾಡ್ತಿದೀಯ ಹೊರತು ನಿನ್ ತಪ್ಪನ್ ಮಾತ್ರ ಒಪ್ಕೋತಾ ಇಲ್ಲ. ನೋಡಿ, ಇನ್ನೊಂದ್ಸಲ ಈ ತರ ಕೆಲ್ಸಗಳು ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಸಾಯಿಸಿ ನನ್ನ ಹತ್ರ ಇರೋ ದುಡ್ಡಿಂದ ಕೇಸೆ ಇಲ್ದಿರೋ ಹಾಗೆ ಮಾಡ್ತೀನಿ. ಹುಷಾರ್. ಇಂಜಿನಿಯರ್ ಬರ್ತೀನಿ ಅಂತ ಹೇಳಿ ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಎಷ್ಟೊತ್ತಂತ ಕಾಯೋದು? ಬೇಗ ಮಾಡೋ, ಸಾರ್ ಬೈತಾರೆ. ಬೇಗ ಬೇಗ ಮಾಡು. ಏಯ್ ಸೂಪರ್ವೈಸರ್. ಸರ್. ಸರ್ ಹೇಳಿ. ಆ ಇಂಜಿನಿಯರಿಗೆ ಕಾಲ್ ಮಾಡಿ ಬೇಗ ಬರಕ್ಕೆ ಹೇಳು. ಸರಿ ಸರ್. ಲೈಫ್ ತುಂಬ ರೂಟೀನ್ ಆಗಿದೆಯೋ? ಇಷ್ಟ ಆಗಿರೋ ಹುಡುಗಿರೆಲ್ಲ ಸಿಗದೆ ಬೋರ್ ಆಗ್ತದೆ. ಸಾರ್ ಸಿಕ್ಬಿಟ್ಲು ಸಾರ್. ನಿಮ್ಗೋಸ್ಕರ ಗೆಸ್ಟ್ ಹೌಸ್ಗೆ ಹೋಗಿದ್ದೆ, ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ರು. ಕಾಲಿಗೆ ಚಕ್ರನ್ ಕಟ್ಕೊಂಡು ಓಡೋಡ್ ಬಂದ್ಬಿಟ್ಟೆ. ಏನ್ ವಿಷಯ? ಸರ್ ನಿಮ್ ಕೆಲಸ ಆಗೋಯ್ತು ಸರ್. ಏನು? ಹಾ ಅದೇ ಸರ್, ನೀವು ನನ್ಗೆ ಒಪ್ಸಿದ ಕೆಲಸ ಆಗೋದಾಗೆ. ನನ್ನ ನಾದ್ನಿ ಕಾಣಿಸಿದ್ಲು. ಎರಡು ದಿನದಲ್ಲಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಮ ಹತ್ರ ಕರ್ಕೊಂಬಂದು ಒಪ್ಪಿಸ್ತೀನಿ. ಹಾ ಸರ್ ಸರ್, ಅಷ್ಟರಲ್ಲಿ ನೀವು ನನಗೆ ಕೊಡ್ತೀನಿ ಅಂದಿದ್ದ ಬ್ಯಾಲೆನ್ಸ್ ಪೇಮೆಂಟ್ನ ರೆಡಿ ಮಾಡ್ಕೊಳ್ಳಿ ಸರ್. ಏನು ಸರ್ ತುಂಬ ಡಲ್ಲಾಗಿ ಕಾಣಿಸ್ತಾ ಇದ್ದೀರಾ? ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? 2 ದಿನದಲ್ಲಿ ನಿಮ್ಮ ಮುಂದೆ ನಿಲ್ಸಿದ ಮೇಲೆ ನೀವೇ ಶಾಕ್ ಆಗ್ತೀರಾ. ನನಗೆ ನಿನ್ನೆ ರಾತ್ರಿ ಕಾಣಿಸಿದ್ಲು ಸರ್. ಹಾಂ ಏನ್ ಸರ್ ದುಡ್ಡು ಕೊಡ್ತೀರಾ ಅಂದ್ರೆ ಹೀಗೆ ಹೊಡಿತಿದ್ದೀರಲ್ಲ? ನಿನ್ನಾದ್ನಿ ನಿನಗೆ ರಾತ್ರಿ ಕಾಣಿಸಿದ್ಲು, ನನಗೆ ದೀಪಾವಳಿ ದಿನನೇ ಕಾಣಿಸಿದ್ಲು. ಹೌದಾ? ನಿನ್ನಾದ್ನಿಗೆ ಮದ್ವೆ ಆಗಿರೋ ವಿಷಯನೂ ನನಗೆ ಗೊತ್ತು. ಈ ನರಸಿಂಹಂಗೆ ಶಾಕ್ ಮೇಲೆ ಶಾಕ್ಗಳು ಕೊಡ್ತಾವ್ರೆ. ಆವತ್ತು ಸತ್ಯಭಾಮನ ಅವತಾರದಲ್ಲಿ ಕಾಣಿಸಿದ್ಲು. ಜೀವನದಲ್ಲೇ ಹೆಣ್ಮಕ್ಳ ತಂಟೆಗೆ ಹೋಗ್ಬಾರ್ದು ಅಂತ ಪಾಠ ಕಲಿಸಿದಾಳೆ. ಇನ್ನೊಂದ್ಸಲ ಈ ಥರ ನಾಟಕ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಸರ್ ನನ್ನ ನಾದ್ನಿಗೆ ಅಷ್ಟೊಂದು ಸೀನ್ ಇಲ್ಲ ಸರ್. ಹೇಯ್, ಇನ್ನೊಂದ್ಸಲ ಈ ವಿಷಯ ಇಟ್ಕೊಂಡು ನನ್ನ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ನನ್ನ ನಾದ್ನಿಗೋಸ್ಕರ ಒಂದು ಟೈಮಲ್ಲಿ ತುಂಬ ಚೇಸಿಂಗ್ ಮಾಡಿರೋ ನೀವೇನಾ ಹೀಗೆ ಮಾತಾಡ್ತಿರೋದು? ಅಲ್ಲ ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ಪವಿತ್ರವಾದ ಹೆಣ್ಮಕ್ಳು ಅಗ್ನಿಗೆ ಸಮಾನ. ಮೋಹಿಸಿದ್ರೆ ಲಂಕಾ ದಹನನೇ ನಡೆದೋಗುತ್ತೆ. ಹೋಗೋ. ಅದಲ್ಲ ಸರ್. ಬ್ಯಾಲೆನ್ಸ್ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡೆ, ಆದರೆ ಹೀಗೆ ರಿವರ್ಸ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಅವ್ರನ್ನ ಭೇಟಿ ಮಾಡಿದ್ರೆ ನಮ್ಗೇನಾದ್ರೂ ವರ್ಕೌಟ್ ಆಗ್ಬೋದು. ನಿನ್ನ ಅಗತ್ಯಕ್ಕೆ ಗಂಡಿನ ಕಡೆಯವ್ರ ಮುಂದೆ ಕೂರಿಸ್ದೆ, ಅದು ತಪ್ಪಲ್ವಾ? ಪ್ರಪಂಚದಲ್ಲಿ ಎಲ್ರೂ ಸ್ವಾರ್ಥಿಗಳೇ ಅಮ್ಮ, ನೀನು ಕೂಡ. ಈ ಮನೆಯಲ್ಲಿ ಎಲ್ರೂ ಅವಕಾಶವಾದಿಗಳೇ, ನೀನೂ ಸಹ.
ಸಮಾಜದಲ್ಲಿ ಎಲ್ರೂ ಮುಖವಾಡ ಹಾಕೊಂಡು ಬದುಕೋರೆ, ನೀನು ಸಹ. ಡಾಕ್ಟ್ರು ನಿನ್ನ ಚೆನ್ನಾಗಿ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ಯಾವುದ್ರ ಬಗ್ಗೆನೂ ಹೆಚ್ಚಿಗೆ ಯೋಚನೆ ಮಾಡ್ಬೇಡ. ಶ್ರೀಕರ್ ಮದ್ವೆ ಆಗೋವರೆಗೂ ನನ್ನ ಯೋಚನೆ ನಿಲ್ಲೋದಿಲ್ಲ ರೀ. ಅವನ್ ಮದ್ವೆ ಬಗ್ಗೆನೂ ಟೆನ್ಷನ್ ಮಾಡ್ಕೋಬೇಡ. ಆ ವಿಷಯ ಮಾತಾಡ್ಬೇಕು ಅಂತಾನೆ ಪುರೋಹಿತನ ಬರೋಕ್ ಹೇಳಿದೀನಿ. ನನ್ನ ಜಾತಕ ಹೊಂದಿರೋ ಸೊಸೆಗೋಸ್ಕರ ಇನ್ನೆಷ್ಟು ದಿನ ಕಾಯ್ಬೇಕು ರೀ? ನಡು ಮನೇಲಿ ಶನಿ ತಾಂಡವ ಮಾಡ್ತಿರೋ ಹಾಗಿದೆ ನಮ್ಮ ಪರಿಸ್ಥಿತಿ. ನನ್ ಗಂಡನ್ ಜೊತೆ ಹೆಂಡತಿ ಹೋಗೆ ಫಂಕ್ಷನ್ಗೆ ಹೋಗಿದ್ಲು. ರಾತ್ರಿ ನನ್ ಗಂಡಂಗೆ ಹೆಂಡತಿಯಾಗಿ ಹೋಗಿದ್ಲು. ನಮಸ್ಕಾರ ನಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಎಷ್ಟೋ ಸಂಬಂಧಗಳನ್ನ ಸೇರ್ಸಿರೋ ನೀವು ನನ್ನ ಮನೆಗೆ ಚಿಕ್ಕ ಸೊಸೆನ ಹುಡ್ಕೋದಕ್ಕೆ ಆಗ್ತಿಲ್ಲ. ಇನ್ನೆಷ್ಟು ದಿನ ಕಾಯಿ ಅಂತೀರಾ? ತುಂಬಾನೇ ಪ್ರಯತ್ನಿಸ್ತಿದ್ದೀನಮ್ಮ, ಕಾಲ ಹೊಂದಾಣಿಕೆ ಆಗ್ತಿಲ್ಲ. ಬೇಗ ಹುಡುಕಿ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ಮನೇಲಿರೋ ಸಮಸ್ಯೆಗಳು ದಿನಕ್ಕೊಂದ್ ರೀತಿ ಬದಲಾಗ್ತಿರುತ್ತೆ. ಸಿಕ್ಕರೆ ಮುಚ್ಚಿಡಕ್ಕಾಗಲ್ಲ ಅಲ್ವೇನಮ್ಮ? ಬರೋ ಪ್ರತಿ ಸಾರಿ ನೀವು 2 ಪ್ರಶ್ನೆನ ಕೇಳೋದು, ನೀವೇನೋ 4 ಉತ್ತರ ಕೊಟ್ಟು ಹೊರಟೋಗೋದು. ನೀವು ಸಂಬಂಧ ನೋಡೋ ಅಷ್ಟರಲ್ಲಿ ನಾವು ಮುದುಕರಾಗೋಗೋ ತರ ಇದ್ದೀವಿ. ಹೆತ್ತ ಮಗಳಿಗೆ ಬೆನ್ನಿಗೆ ಚೂರಿ ಹಾಕೋ ಹಾಗೆ ಎನ್ಕರೇಜ್ ಮಾಡಬೇಡ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ಅಮ್ಮ ಅವರ ದೃಷ್ಟಿನಲ್ಲಿ ನೀನೇ ಇಲ್ದಿರುವಾಗ ನಿಮ್ಮಪ್ಪ ಮಾತ್ರ ಏನ್ ಮಾಡ್ತಾನೆ ಬಿಡು. ಏಯ್, ನೀವು ಸ್ವಲ್ಪ ಸುಮ್ಮನೆ ಇರಿ. ಪುರೋಹಿತ್ರೆ, ನೀವು ಹೇಳಿ. ನಾನು ನನ್ನ ಪ್ರಯತ್ನನ ಆದಷ್ಟು ಬೇಗ ಮಾಡ್ತಾ ಇದ್ದೀನಿ. ಕಾರಲ್ಲಿ ತುಂಬಾ ಓಡಾಡ್ತಾ ಇದ್ದಾನೆ ಅಂತ ಸುದ್ದಿ ಹಬ್ಬಿದೆ. ನಿನ್ನೆ ನಡೆದಿದ್ನ ನೀನಿನ್ನೂ ಮರ್ತಿರೋ ಹಾಗೆ ಕಾಣಿಸ್ತಿಲ್ಲ, ಅದಕ್ಕೆ ಡಲ್ ಆಗಿದೆಯಾ? ನನ್ನ ವಿಷಯ ಬಿಟ್ಬಿಡಿ, ನೀವ್ ಮರ್ತೋಗಿದ್ದೀರಾ? ಆ ಹುಡುಗಿನೇ ಸೊಸೆಯಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದೀರಾ ಅನ್ನೋ ವಿಷಯ ಕೂಡ ನನ್ನ ಕಿವಿ ಕೂಡ ಬಿತ್ತು. ನಾನು ಅವಸರ ಪಟ್ಟು ಕೇಳೋದು ಯಾಕೆ ಅಂತ ಸುಮ್ಮನೆ ಆಗೋದೆ. ಆ ಥರದ್ದು ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ? ಇಲ್ಲ ಪುರೋಹಿತ್ರೆ, ಆ ಹುಡುಗಿನ ಸೊಸೆಯಾಗಿ ಮಾಡ್ಕೊಳ್ಳೋ ಉದ್ದೇಶ ನಮಗಿಲ್ಲ. ಅವರಿಬ್ರು ಬರೀ ಸ್ನೇಹಿತರು ಮಾತ್ರನೇ. ಹಾಗಂತ ನೀವ್ ಅನ್ಕೋತಿದ್ದೀರಾ? ಅವ್ರೇನ್ ಅನ್ಕೋತಿದಾರೋ? ಸುಳ್ಳು ಹೇಳೋದು ಅಂದ್ರೆ ನಂಗಿಷ್ಟ ಆಗೋದಿಲ್ಲ. ಅಂಥದ್ದು ಒಂದ್ ಸುಳ್ಳಿಗೆ ಜೊತೆಯಾಗಿ 100 ಸುಳ್ಳು ಹೇಳ್ಬೇಕಾಗಿ ಬರ್ತಿದೆ. ಒಂದ್ ನಿಜ ಹೇಳಿದ್ರೆ 100 ಸುಳ್ಳು ಹೇಳೋ ಅಗತ್ಯನೇ ಬರ್ತಾ ಇರ್ಲಿಲ್ಲ. ಆ ನಿಜದ ಜೊತೆಗೆ ನನ್ನ ತಾಯಿ ಪ್ರಾಣ ನಿಂತಿದೆ ಅವನಿ. ನಿಂದು ಅಮ್ಮನ ಜಾತಕನೇ ಆಗಿದ್ರೆ ನಿನ್ ಕತ್ತಿಗೆ ತಾಳಿ ಕಟ್ಟಿದ ಮರುಕ್ಷಣನೇ ಹೇಳ್ಬಿಡ್ತಿದ್ದೆ. ಅವರಿಬ್ರು ಸ್ನೇಹಿತರಾದ್ರೆ ಪರವಾಗಿಲ್ಲ, ಮತ್ತೆ ಏನಾದರೂ ಇದ್ರೆ ಸಮಸ್ಯೆ. ತಲತಲಾಂತರದಿಂದ ನೀವು ಕಾಪಾಡ್ಕೊಂಡು ಬರ್ತಿರೋ ಮರ್ಯಾದೆ ನೀರಲ್ಲಿ ಹೋಮ ಮಾಡ್ದಾಗತ್ತೆ. ಅಂಥದ್ದೇನೂ ಇಲ್ಲ. ಹೊರಗಡೆಯವ್ರ ಹಾಗೆ ನೀವು ಅನುಮಾನಿಸೋ ಅಗತ್ಯ ಇಲ್ಲ. ಸರಿನಮ್ಮ. ಮೊನ್ನೆ ನಿಮ್ಮ ಮನೆಯವರ ಹೆಸರಲ್ಲಿ ಮಹಾಕುಂಭಾಭಿಷೇಕದಲ್ಲಿ ಪೂಜೆ ಆಗಿದೆ. 1 ತಿಂಗಳಿನಲ್ಲಿ ನೀವು ಕೇಳ್ಕೊಳ್ಳೋ ಅಂತ ಜಾತಕ ಇರೋ ಸೊಸೆ ನಿಮಗೆ ಸಿಗ್ತಾಳೆ ಅಂತ ಮಾತು ಕೊಡ್ತಿದ್ದೀನಿ.
ಈ ನಾನು ಬರ್ತೀನಮ್ಮ, ಬರ್ತೀನಿ. ಒಳ್ಳೇದು. ಒಳ್ಳೇದು. ಅಮ್ಮ, ಕೊನೆಯದಾಗಿ ಒಂದು ಮಾತು ಹೇಳಿ. ಹುಡುಗನಿಗೇನೋ ಕೆಟ್ಟ ಸ್ನೇಹಗಳಿದೆ ಅನ್ನೋ ವಿಷಯ ಬೇರೆಯವ್ರ ಕಿವಿಗೆ ಬಿತ್ತು ಅಂದ್ರೆ ಹುಡುಗಿನ ನಿಮ್ಮನೆ ಕಳ್ಸೋದಕ್ಕೆ ಯಾವ ತಂದೆ ತಾಯಿನೂ ಇಷ್ಟಪಡೋದಿಲ್ಲ. ಮದುವೆ ಆಗೋ ಹುಡುಗಿ ಕೂಡ ಇಷ್ಟಪಡೋದಿಲ್ಲ. ಬರ್ತೀನಮ್ಮ. ಪುರೋಹಿತರು ಕೊನೆಯದಾಗಿ ಕೊಟ್ಟು ಪಂಚಿಗೆ ಅರ್ಥ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಶ್ರೀಕರ್ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಆ ಅವನಿ ಮನೆಯಿಂದ ಹೊರಗೆ ಹೋಗ್ಬೇಕು. ಈಗಲೂ ಅವನಿನ ಹೊರಗಡೆ ಕಳಿಸ್ಲಿಲ್ಲ ಅನ್ಕೋ, ಶ್ರೀಕರ್ಗೆ ಜೀವನದಲ್ಲಿ ಮದ್ವೆನೇ ಆಗಲ್ಲ. ಏನ್ರಿ, ಒಂದ್ಸಲ ಕಾರ್ ನಿಲ್ಲಿಸ್ತೀರಾ? ಅಕ್ಕ ಅನ್ನಿಸ್ತಾ ಇದ್ದಾಳೆ. ರಿವರ್ಸ್ ತಗೊಳ್ಳಿ. ಅಕ್ಕ, ಅಕ್ಕ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಚೆನ್ನಾಗಿದ್ಯಾ ಶ್ರೀಕರ್? ನಾನ್ ಚೆನ್ನಾಗಿದ್ದೀನಿ. ಎಲ್ಲ ಹೋಗ್ತಿದ್ಯಾ ಅಕ್ಕ? ಇಲ್ಲೇ ಅಂಗಡಿಗೆ ಹೋಗ್ತಿದ್ದೀನಿ ನಾನು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಏನಕ್ಕ? ಕೆಲವೊಂದು ನಿಜ ಬಯಲಾಗಬಾರ್ದು ಅಂತ ನಾವು ತುಂಬ ಮುಚ್ಚಿಡೋ ಪ್ರಯತ್ನ ಮಾಡ್ತೀವಿ. ಆದರೆ ಸಮಯ ಬಂದಾಗ ಅದು ಬಯಲಾಗದೇ ಇರೋದಿಲ್ಲ. ನೀನು ಎಲ್ಲಿದೆಯೋ ತಿಳ್ಕೊಳ್ಳೋಣ ಅಂತ ನಿನ್ನ ಭಾವ ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಯಾವಾಗ ಅವ್ರ ಕಣ್ಣಿಗೆ ಬೀಳ್ತೀಯೋ ಅಂತ ಭಯ ಪಡ್ತಾನೇ ಇದ್ದೆ. ಇಷ್ಟು ದಿನಕ್ಕೆ ನಿನ್ನ ಬಗ್ಗೆ ನಿನ್ನ ಭಾವಂಗೆ ಗೊತ್ತೇ ಆಗೋಯ್ತು. ನಿನ್ನ ಮದುವೆ ಬಗ್ಗೆ ಕೂಡ ಗೊತ್ತಾಗೋಗಿದೆ. ಏನೇ ಆದರೂ ನಮ್ಗೆ ಒಳ್ಳೇದಕ್ಕೆ ಅಂತ ಅಂತಾರಲ್ವಾ. ಇನ್ನು ಮುಂದೆ ನನ್ನ ಗಂಡಯಿಂದ ನಿಮ್ಗೆ ಯಾವುದೇ ಸಮಸ್ಯೆ ಇರಲ್ಲ. ನರಸಿಂಹ ಅವರು ನಮ್ಮ ಮನೆಗೆ ಬಂದಾಗ ಅವನಿ ಅವ್ರ ಕಣ್ಣಿಗೆ ಬಿದ್ದಿರಲಿಲ್ಲ. ಅಂಥದ್ರಲ್ಲಿ ನಮ್ಮ ಬಗ್ಗೆ ಹೇಗೆ ಗೊತ್ತಿರುತ್ತೆ? ನಮ್ಮನ್ನು ನೋಡಿದ್ರು, ನಮ್ಮ ಬಗ್ಗೆ ಗೊತ್ತಾದ್ರು ಭಾವ ನಮ್ಮನ್ನು ಭೇಟಿ ಮಾಡದೆ ಇರೋದಿಲ್ವಲ್ಲ. ನೀನೆಲ್ಲೋ ತಪ್ಪು ತಿಳ್ಕೊಂಡಿದ್ಯಾ ಅನ್ಸತ್ತೆ. ಇಲ್ಲ ಅವನಿ, ನಿನ್ನ ಬಗ್ಗೆ ಈ ವಿಷಯನ ನಿನ್ನ ಭಾವನೆ ಹೇಳಿದ್ದು. ಭಾವಂಗ್ ನಮ್ಮ ಬಗ್ಗೆ ಗೊತ್ತಾಗೋ ಅವಕಾಶನೇ ಇಲ್ಲ ಅಕ್ಕ. ನಿನ್ನಿಂದ ನಿಜ ತಿಳ್ಕೊಳ್ಳೋದಕ್ಕೆ ಕತ್ಲಲ್ಲಿ ಬಾಣ ಬಿಟ್ಟಿದ್ದಾರೆ ಅನ್ಸತ್ತೆ. ಇಲ್ಲ ಅವನಿ, ನಿಮ್ಮಿಬ್ಬರನ್ನ ನಿನ್ನೆ ಯಾವುದೋ ಫಂಕ್ಷನಲ್ಲಿ ನೋಡಿದ್ರಂತೆ. ನೀನು ಇಲ್ಲೇ ಕೂತಿರೋ, ನಾನು ಹೋಗಿ ನಮ್ಮ ಬಾಸ್ನ ಮಾತಾಡ್ಸ್ಬರ್ತೀನಿ. ಅವನಿನೇ ಅಲ್ಲಿರೋ ಜನರನ್ನ ನೋಡಿ ನಿಮ್ಮ ಮುಂದೆ ಬರೋ ಧೈರ್ಯ ಮಾಡಲಿಲ್ವಂತೆ. ನೀವು ಫಂಕ್ಷನ್ಗೆ ಹೋಗಿದ್ದು ನಿಜಾನೇ ಅಲ್ವಾ?
ಕೇಳ್ತಿದ್ರೆ ಯೋಚನೆ ಮಾಡ್ತಿದ್ಯಲ್ಲ, ನೀವಿಬ್ರು ಫಂಕ್ಷನ್ಗೆ ಹೋಗಿದ್ದು ನಿಜಾನೇ ತಾನೇ? ನಿಜಾನೇ ಅಕ್ಕ. ಹಾಗಾದ್ರೆ ಭಾವ ಹೇಳಿದ್ದು ಕೂಡ ಕರೆಕ್ಟೇ. ನಿಮ್ ತಂಟೆಗೆ ಹೋಗ್ಬೇಡ ಅಂತ ನಾನಂತೂ ತುಂಬಾ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ದೀನಿ. ನಿಮ್ಮನ್ನ ಹುಡ್ಕೋ ಕೆಲ್ಸದಲ್ಲಿರ್ತಾನೆ. ಯಾವಾಗಾದ್ರೂ ಎದುರು ಸಿಕ್ಕಿ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನೀನ್ ಮಾತ್ರ ಸುಮ್ಮನೆ ಇರ್ಬೇಡ, ಸರಿನಾ? ಸರಿ ಅಕ್ಕ. ಇದಕ್ ಮೊದಲು ಅಂದ್ರೆ ನನ್ನ ತಂಗಿಗೆ ರಕ್ಷಣೆ ಇಲ್ಲ ಅಂತ ಭಯ ಪಡ್ತಿದ್ದೆ. ಇವಾಗ ನೀನಿದ್ಯಪ್ಪ, ನನ್ಗೆ ಯಾವ ಭಯನೂ ಇಲ್ಲಪ್ಪ. ಸರಿ ರೀ, ಅವನಿಗೆ ಯಾವ ಕಡೆಯಿಂದ ಆಗಲಿ ಯಾವುದೇ ಅಪಾಯ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಏನಾಯ್ತು ಅವನಿ? ಯಾಕೆ ಹಾಗಿದ್ಯಾ? ಏನಿಲ್ಲ ಅಕ್ಕ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿರೋ ಹಾಗೆ ಕಾಣಿಸ್ತಿಲ್ವೇ? ಮನ್ಸಲ್ಲಿ ಯಾವುದೋ ಹೊರಕಾಗ್ದಿರೋ ಭಾರನ ಹೊರ್ತಿರೋ ಹಾಗೆ ನಿನ್ ಮುಖದಲ್ಲಿ ಕಾಣಿಸ್ತಿದೆ. ಅಂಥದ್ದೇನೂ ಇಲ್ಲ ಅಕ್ಕ, ಸ್ವಲ್ಪ ತಲೆನೋವ್ತಾ ಇದೆ ಅಷ್ಟೇ. ಹೌದಾ? ಮಾತ್ರೆ ತಗೊಂಡ್ಯಾ ಮತ್ತೆ? ಇಲ್ಲ ಅಕ್ಕ, ತಗೊಳ್ತೀನಿ. ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ, ತಗೊಂಡು ಬರ್ತೀನಿರು. ಅಕ್ಕ ಪರವಾಗಿಲ್ಲ, ನಾನು ಹೋಗಿ ತಗೊಳ್ತೀನಿ ಬಿಡು. ಸರಿ ರೀ, ನಮಗೆ ಟೈಮ್ ಆಗ್ತಿದೆ, ನಾವು ಹೊರಡ್ತೀವಿ. ಸರಿ ಶ್ರೀಕರ್. ನೀವು ಎಲ್ಲಿಗೆ ಹೋಗಬೇಕು ಹೇಳಿ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಶ್ರೀಕರ್, ನಾನು ಹೋಗ್ತೀನಿ, ನೀವು ಹೊರಡಿ. ಸರಿ ಅಕ್ಕ, ಹುಷಾರು. ಬಾಯ್. ಅಕ್ಕ ಹುಷಾರಾಗಿ ಹೋಗು. ತಲೆನೋವಿದ್ರೆ ಅವನಿ ಹಾಗಿರಲ್ವಲ್ಲ? ಪರಿಸ್ಥಿತಿಗಳು ಹೇಗ್ ಬದಲಾಗಿದ್ಯೋ ನೋಡಿದ್ರಾ? ನನ್ನ ರಾಧಾಕೃಷ್ಣ ಅವ್ರ ಜೊತೆ ನೋಡಿರೋ ಭಾವ ನಾಳೆ ನಿಮ್ ಜೊತೆ ನೋಡಿದ್ರು ಅಂದ್ರೆ ಭಾವ ಹೇಗ್ ಮಾತಾಡ್ತಾರೆ ಅಂತ ಊಹಿಸೋದಕ್ಕೂ ಆಗಲ್ಲ. ಇಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಸಿಸ್ಟರ್, ಏನಣ್ಣ? ಆ ಮುಖಭಾವನೆಗೆ ಅರ್ಥ ಏನು? ಏನಿದೆ? ಯಾವ ಥರದ ನಿರ್ಧಾರ ತಗೋಬೇಕು ಅಂತ ಯೋಚಿಸ್ತಾ ಇರೋ ಹಾಗಿದೆ. ಅವನಿನ ಕಳ್ಸೋ ಉದ್ದೇಶದಲ್ಲಿರೋ ಹಾಗಂತೂ ನನಗ್ ಕಾಣಿಸ್ತಾ ಇಲ್ಲ. ಅಣ್ಣ ಹೇಳ್ದಾಗೇನೆ ಪುರೋಹಿತರಂತೂ ಮನೆಗ್ ಸರಿಯಾಗಿ ಹೆಲ್ಪ್ ಆಗೋ ಹಾಗೆ ಪಂಚ್ ಡೈಲಾಗ್ ಹೊಡೆದು ಹೊರಟೋದ್ರು. ಅದ್ರ ಜೊತೆಗೆ ನಾವು ಕೂಡ ತುಪ್ಪ ಸುರಿದಿರೋದಕ್ಕೆ ಡಿಸಿಷನ್ ಸ್ಟ್ರಾಂಗ್ ಆಗೇ ಇರುತ್ತೆ. ನಿನ್ನ ಹತ್ರ ಪರ್ಸನಲ್ ವಿಷಯ ಒಂದು ಮಾತಾಡಬೇಕು. ಡೈರೆಕ್ಟಾಗಿ ಅವನಿ ಮುಂದೆ ಹೇಳ್ದೇನೆ ಮೊದಲು ಚಿಕ್ಕ ಬಾಮೈದನಿಗೆ ಕೀ ಕೊಟ್ಟು ಬಿಡ್ತಾರೆ ಅಂತ ಆಯ್ತು. ಹೇಗಾದ್ರೆ ಏನಂತೆ, ವರ್ಕೌಟ್ ಆದ್ರೆ ಸಾಕಲ್ವಾ? ಏನ್ ಮಾತಾಡ್ಬೇಕು ಅಮ್ಮ? ಹೇಳ್ತೀನಿ ಬಾ. ಇವತ್ತು ಪುರೋಹಿತರು ಮನೆಗೆ ಬಂದು ಏನ್ ಹೇಳಿದ್ರು ಗೊತ್ತಾ? ನಿಮ್ ಮಗ ಶ್ರೀಕರ್
ಒಂದು ಹುಡುಗಿ ಜೊತೆ ತುಂಬಾ ಸಲಗೆಯಿಂದ ಇದ್ದಾನೆ, ಕಾರಲ್ಲಿ ತುಂಬಾ ಓಡಾಡ್ತಾ ಇದ್ದಾನೆ ಅಂತ ಸುದ್ದಿ ಹಬ್ಬಿದೆ. ಹುಡುಗನಿಗೇನೋ ಕೆಟ್ಟ ಸ್ನೇಹಗಳಿದೆ ಅನ್ನೋ ವಿಷಯ ಬೇರೆಯವ್ರ ಕಿವಿ ಬಿತ್ತು ಅಂದ್ರೆ ಹುಡುಗಿನ ನಿಮ್ಮನೆ ಕಳ್ಸೋದಕ್ಕೆ ಯಾವ ತಂದೆ ತಾಯಿನೂ ಇಷ್ಟಪಡೋದಿಲ್ಲ. ಇಷ್ಟು ದಿನ ನಾವು ನಮ್ಮ ಚಿಕ್ಕ ಮಗನ ಬಗ್ಗೆ ಒಳ್ಳೆ ಮಾತುಗಳನ್ನೇ ಕೇಳಿದ್ವಿ. ಇವತ್ತು ಅಂತ ಮಾತು ಕೇಳ್ಬೇಕಾಗ್ ಬಂತು. ಒಂದು ಸಲ ಜನರಿಗೆ ನಮ್ಮ ಕುಟುಂಬದ ಮೇಲೆ ಗೌರವ ಹೋಯ್ತು ಅಂದ್ರೆ ಅದನ್ನ ವಾಪಸ್ ಪಡೆಯೋದಕ್ಕೆ ಈ ಜನ್ಮ ಸಾಕಾಗಲ್ಲ. ಅಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನಾವೊಂದು ನಿರ್ಧಾರ ತಗೊಂಡಿದ್ದೀವಿ.